ಗುಜರಿ ಬಸ್ಸಿಗೆ ಇದೀಗ ಎಫ್ ಸಿ ಮಾಡಿಕೊಟ್ಟಿದ್ದಾರೆ. ಬಸ್ ಇರೋದು ಚಿತ್ರದುರ್ಗ, ಎಫ್ ಸಿ ಮಾಡಿಕೊಟ್ಟಿದ್ದು ಕೋಲಾರ. ಆದರೆ ಈಗ ಆ ಒಂದು ಗುಜರಿ ಬಸ್ಸಿನ ನಂಬರ್ ಪ್ಲೇಟ್ ಇದೆಯಲ್ಲ, ಆ ನಂಬರು ಅದೇ ನಂಬರ್ನ ಬೇರೆ ಬಸ್ಗೆ ಹಾಕಿ ಈಗ ಬೆಂಗಳೂರಲ್ಲಿ ಓಡಾಟ ಆಗ್ತಿದೆ ಆ ಒಂದು ಬಸ್ಸು. ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಿದ ಅವ್ರು ಮಾತಾಡಿಸ್ತೀನಿ. ಸರ್, ಇದೊಂದು ವಿಚಿತ್ರ ಸರ್. ಒಂದು ಕಡೆ ಚಿತ್ರದುರ್ಗದಲ್ಲಿ ಬಸ್ ಇದೆ, ಎಫ್ ಸಿ ಕೋಲಾರದಲ್ಲಿ ಆಗಿದೆ. ಆ ಒಂದು ನಂಬರ್ ಪ್ಲೇಟ್ ಇರುವ ಅಂದರೆ ನಕಲಿ ನಂಬರ್ ಪ್ಲೇಟ್ ಇರುವ ಬಸ್ ಇಲ್ಲಿ ಓಡಾಟ ಆಗ್ತಿದೆ. ಬಸ್ ಅಲ್ಲೇ ಇದೆ. ಏನು ಸರ್ ಆರೋಪ? ಆರ್ ಟಿ ಒ ಅಧಿಕಾರಿಗಳು ಎಲ್ಲಿ ಲಂಚ ತೆಗೆದುಕೊಂಡು ಮಾಡಿದ್ದಾರೆ, ಹೇಗೆ ಸರ್ ಅಂತ? ಖಂಡಿತ ಇದೊಂದು ರೀತಿಯಲ್ಲಿ ಆರ್ ಟಿ ಒ ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ. ಸರ್, ಈ ವಾಹನ ಏನೋ ಡಬಲ್ ನಂಬರ್ ಆಗಿದ್ದರೆ ಆರ್ ಟಿ ಒ ಅಧಿಕಾರಿಗಳಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೋದು. ಇದು ಡಬಲ್ ನಂಬರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ವಾಹನ ಸರೆಂಡ್ರಲ್ಲಿ ಅಂದರೆ ನಾನ್ ಯೂಸಲ್ಲಿ ವಾಹನ ಮಾಲೀಕ 2 ವರ್ಷಗಳ ಹಿಂದೆ ಚಿತ್ರದುರ್ಗದಲ್ಲಿ ಇಟ್ಟಿರ್ತಾರೆ. ಆರ್ ಟಿ ಒ ಕಚೇರಿಯಲ್ಲಿ ಆರ್ ಟಿ ಒ ಕಚೇರಿಯಲ್ಲ, ನಮ್ಮ ಜಾಗದಲ್ಲೇ ಇಟ್ಕೊಂತೀವಿ, ಯಾವುದಾದ್ರೂ ಒಂದು ಗ್ಯಾರೇಜಲ್ಲಿ ಇಡ್ತೀವಿ. ಇದು ವಾಹನ ಓಡಾಡಲಿಕ್ಕೆ ಲಾಯಕ್ಕಿಲ್ಲ ಅಂತ, ಇದು ಅನ್ಫಿಟ್ ಟು ಯೂಸ್ ಇನ್ ಎ ಯೂಸ್ ಆನ್ ಎ ರೋಡ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ಸರೆಂಡರ್ ಮಾಡ್ತೀವಿ. ಅದು ಪ್ರಾವಿಷನ್ ಇದೆ ಇದರಲ್ಲಿ. ಅದನ್ನು ನಾವು ಸರೆಂಡರ್ ಮಾಡಿದಂಥ ವಾಹನವನ್ನು ಯಾರೋ ಒಬ್ಬ ಅದೇ ನಂಬರಲ್ಲಿ ವಾಹನವನ್ನು ಬೆಂಗಳೂರು ನಗರದಲ್ಲಿ ಅಥವಾ ಅತ್ತಿಬೆಲೆಯಲ್ಲಿ ಯಾವುದೋ ಒಬ್ಬ ವಾಹನ ಅದನ್ನು ಎತ್ಕೊಂಡೋಗಿ ಕೋಲಾರದಲ್ಲಿರ್ತಕ್ಕಂಥ ಆರ್ ಟಿ ಒದಲ್ಲಿ ಎಫ್ ಸಿ ಫಿಟ್ನೆಸ್ ಸರ್ಟಿಫಿಕೇಟನ್ನು ಪಡೆದುಕೊತಾನೆ. ಆದರೆ ದುರದೃಷ್ಟವಶಾತ್ ಅಂತಂದರೆ ವಾಹನವನ್ನು ಮಾತ್ರ ಅಲ್ಲ, ಇಲ್ಲಿ ಅಧಿಕಾರಿಗಳು ಈವನ್ ಕಂಪ್ಯೂಟ್ರಲ್ಲಿ ಕೂಡ ಅದಕ್ಕೆ ಚಲನ್ ರೈಸ್ ಮಾಡುವಾಗ ಕೂಡ ಈ ವಾಹನ ಏನಾದರೂ ಇದರಲ್ಲಿದೆಯಾ, ಸರೆಂಡ್ರಲ್ಲಿದೆಯಾ ಅನ್ನೋಂಥ ಒಂದು ಇದನ್ನು ಕೂಡ ಗಮನಿಸಿಲ್ಲ ಅನ್ನೋದು ಇದು ಕಾಣುತ್ತೆ. ಯಾಕೆ ಅಂತಂದರೆ ಇವತ್ತು ತಾವು ಏನೇ ಒಂದು ಫೀಸ್ ಕಟ್ಟಬೇಕು ಅಂದರೆ ಸರ್, ವಾಹನ್ 4ಅಲ್ಲಿ ಹೋಗಿದ ತಕ್ಷಣ ಅಂದರೆ ನಮ್ಮ ಕಂಪ್ಯೂಟ್ರಲ್ಲಿ ಅಪ್ಡೇಟ್ ಮಾಡಿದ ಕೂಡಲೇ ಅದು ಚಲನನ್ನು ಸ್ವೀಕರಿಸೋದಿಲ್ಲ, ಚಲನನ್ನು ರಿಜೆಕ್ಟ್ ಮಾಡುತ್ತೆ. ಅಂದರೆ ಇವತ್ತು ಈ ಎಫ್ ಸಿ ಆಗಿರ್ತಕ್ಕಂಥದ್ದು ವಿತೌಟ್ ಚಲನ್ ರೈಸ್ ಆಗದಿರ ಆಗಿದೆ. ಇದು ಕೋಲಾರದಲ್ಲಿ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ವಾಹನ್ 4ಅಲ್ಲೇ ತೋರಿಸ್ತಾ ಇದೆ ಕೋಲಾರದಲ್ಲಿ ಎಫ್ ಸಿ ಆಗಿದೆ ಅಂತ. ಈ ಕೋಲಾರದಲ್ಲಿ ಎಫ್ ಸಿ ಮಾಡಿದ್ದಾರೆ ಅಂತಂದರೆ ಯಾವ ಈ ಅಧಿಕಾರಿ ಮಣ್ಣು ತಿಂದಿದ್ದಾನೆ? ಯಾರು ಈ IMB ಆಫೀಸರು ಇದನ್ನು ಇದು ಮಾಡಿದ್ದಾನೆ, ಇನ್ಸ್ಪೆಕ್ಷನ್ ಮಾಡಿದ್ದಾನೆ? ಆ IMB ಆಫೀಸರ್ ಸಸ್ಪೆಂಡ್ ಆಗಲೇಬೇಕು, ಡಿಸ್ಮಿಸ್ ಕೂಡ ಆಗಬೇಕು. ಯಾಕಂದರೆ ಸರ್, ಬೆಂಕಿ ಅವಘಡ ಬಸ್ಸಲ್ಲಿ ಸಂಭವಿಸಿದವೆ. ಒಂದು ಕಡೆ ಪ್ರಯಾಣಿಕರು ಎಷ್ಟೋ ಜನ ಸತ್ತೋದ್ರು. ಈ ಥರ ಗುಜರಿ ಬಸ್ಗಳನ್ನು ಎಫ್ ಸಿ ಮಾಡ್ತಾರಂದರೆ, ಅದೊಂದು ನಂಬರ್ ಪ್ಲೇಟನ್ನು ಬೇರೆ ಬಸ್ಗೆ ಹಾಕಿ ಎಫ್ ಸಿ ಮಾಡಿಕೊಳ್ತಾರಂದ್ರೆ ಸರ್, ಯಾವ ರೀತಿ ಸಾರಿಗೆ ಅಧಿಕಾರಿಗಳು ಏನು ಮಾಡ್ತಾರಂತ? ಕಮಿಷನರ್ ಆಯಿತು, ಸಾರಿಗೆ ಸಚಿವರಾಯಿತು ಅಂತ. ಸರ್, ನಾನು ಹೇಳ್ತಾ ಇದ್ದೀನಿ, ಇವತ್ತು ಎಂಟೈರ್ ಸಾರಿಗೆ ನಿಮಗೆ ಗೊತ್ತಿದೆ, ಸಾರಿಗೆ ಇಲಾಖೆ ಅಂದರೆ ಭ್ರಷ್ಟ ಇಲಾಖೆ, ಭ್ರಷ್ಟತೆಯಿಂದ ತುಂಬೋಗಿದೆ, ತುಳುಕ್ತಾ ಇದೆ. ಅದ್ರ ಜೊತೆಗೆ ಏನೋ ಒಂದಿಷ್ಟು ಇವತ್ತು ಬಂದಿರತಕ್ಕಂಥ ಕಮಿಷನರ್ ಬಂದ ಮೇಲೆ ಸ್ವಲ್ಪ 2023 ನಂತರ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ರೀತಿಯಲ್ಲಿ ಆಶಾಭಾವನ ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂದರೆ ಕಂಪ್ಯೂಟರೀಕರಣ ಮಾಡ್ತಾ ಇದ್ದಾರೆ ಎಲ್ಲವನ್ನು. ನಾವು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಎಲ್ಲ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಒಂದು ಬೇಡಿಕೆಗಳಿದೆ. ಕಾಂಟ್ಯಾಕ್ಟ್ಲೆಸ್ ಮಾಡಿಬಿಡಿ ದಯವಿಟ್ಟು. ನಾನು ನಿಮ್ಮ ಹತ್ರಕ್ಕೆ ಬರೋದೇ ಇಲ್ಲ, ನಿಮ್ಮ ಹತ್ರ ಬಂದರೆ ಜೋಬ್ನಲ್ಲಿ 20,000 ಇಟ್ಕೊಂಬಂದರೆ ಮಾತ್ರ ನಿಮ್ಮ STL ಕೆಲಸ ಆಗೋದು. ಆ ಕಾರಣದಿಂದ ಕಾಂಟ್ಯಾಕ್ಟ್ ಇದನ್ನು ಆಲ್ಮೋಸ್ಟ್ ಆಲ್ ಇವಾಗ ಒಂದು 20 ರಿಂದ 26 ಸೇವೆಗಳು ಇವತ್ತು ಆನ್ಲೈನ್ ಆಗಿಬಿಟ್ಟಿದೆ. ಸರ್, ಇದಿಷ್ಟು ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗುಜರಿ ಬಸ್ಸಿಗೆ ಇದೀಗ ಎಫ್ ಸಿ ಮಾಡಿಕೊಟ್ಟಿದ್ದಾರೆ. ಬಸ್ ಇರೋದು ಚಿತ್ರದುರ್ಗ, ಎಫ್ ಸಿ ಮಾಡಿಕೊಟ್ಟಿದ್ದು ಕೋಲಾರ. ಆದರೆ ಈಗ ಆ ಒಂದು ಗುಜರಿ ಬಸ್ಸಿನ ನಂಬರ್ ಪ್ಲೇಟ್ ಇದೆಯಲ್ಲ, ಆ ನಂಬರು ಅದೇ ನಂಬರ್ನ ಬೇರೆ ಬಸ್ಗೆ ಹಾಕಿ ಈಗ ಬೆಂಗಳೂರಲ್ಲಿ ಓಡಾಟ ಆಗ್ತಿದೆ ಆ ಒಂದು ಬಸ್ಸು. ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಿದ ಅವ್ರು ಮಾತಾಡಿಸ್ತೀನಿ. ಸರ್, ಇದೊಂದು ವಿಚಿತ್ರ ಸರ್. ಒಂದು ಕಡೆ ಚಿತ್ರದುರ್ಗದಲ್ಲಿ ಬಸ್ ಇದೆ, ಎಫ್ ಸಿ ಕೋಲಾರದಲ್ಲಿ ಆಗಿದೆ. ಆ ಒಂದು ನಂಬರ್ ಪ್ಲೇಟ್ ಇರುವ ಅಂದರೆ ನಕಲಿ ನಂಬರ್ ಪ್ಲೇಟ್ ಇರುವ ಬಸ್ ಇಲ್ಲಿ ಓಡಾಟ ಆಗ್ತಿದೆ. ಬಸ್ ಅಲ್ಲೇ ಇದೆ. ಏನು ಸರ್ ಆರೋಪ? ಆರ್ ಟಿ ಒ ಅಧಿಕಾರಿಗಳು ಎಲ್ಲಿ ಲಂಚ ತೆಗೆದುಕೊಂಡು ಮಾಡಿದ್ದಾರೆ, ಹೇಗೆ ಸರ್ ಅಂತ? ಖಂಡಿತ ಇದೊಂದು ರೀತಿಯಲ್ಲಿ ಆರ್ ಟಿ ಒ ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ. ಸರ್, ಈ ವಾಹನ ಏನೋ ಡಬಲ್ ನಂಬರ್ ಆಗಿದ್ದರೆ ಆರ್ ಟಿ ಒ ಅಧಿಕಾರಿಗಳಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೋದು. ಇದು ಡಬಲ್ ನಂಬರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ವಾಹನ ಸರೆಂಡ್ರಲ್ಲಿ ಅಂದರೆ ನಾನ್ ಯೂಸಲ್ಲಿ ವಾಹನ ಮಾಲೀಕ 2 ವರ್ಷಗಳ ಹಿಂದೆ ಚಿತ್ರದುರ್ಗದಲ್ಲಿ ಇಟ್ಟಿರ್ತಾರೆ. ಆರ್ ಟಿ ಒ ಕಚೇರಿಯಲ್ಲಿ ಆರ್ ಟಿ ಒ ಕಚೇರಿಯಲ್ಲ, ನಮ್ಮ ಜಾಗದಲ್ಲೇ ಇಟ್ಕೊಂತೀವಿ, ಯಾವುದಾದ್ರೂ ಒಂದು ಗ್ಯಾರೇಜಲ್ಲಿ ಇಡ್ತೀವಿ. ಇದು ವಾಹನ ಓಡಾಡಲಿಕ್ಕೆ ಲಾಯಕ್ಕಿಲ್ಲ ಅಂತ, ಇದು ಅನ್ಫಿಟ್ ಟು ಯೂಸ್ ಇನ್ ಎ ಯೂಸ್ ಆನ್ ಎ ರೋಡ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ಸರೆಂಡರ್ ಮಾಡ್ತೀವಿ. ಅದು ಪ್ರಾವಿಷನ್ ಇದೆ ಇದರಲ್ಲಿ. ಅದನ್ನು ನಾವು ಸರೆಂಡರ್ ಮಾಡಿದಂಥ ವಾಹನವನ್ನು ಯಾರೋ ಒಬ್ಬ ಅದೇ ನಂಬರಲ್ಲಿ ವಾಹನವನ್ನು ಬೆಂಗಳೂರು ನಗರದಲ್ಲಿ ಅಥವಾ ಅತ್ತಿಬೆಲೆಯಲ್ಲಿ ಯಾವುದೋ ಒಬ್ಬ ವಾಹನ ಅದನ್ನು ಎತ್ಕೊಂಡೋಗಿ ಕೋಲಾರದಲ್ಲಿರ್ತಕ್ಕಂಥ ಆರ್ ಟಿ ಒದಲ್ಲಿ ಎಫ್ ಸಿ ಫಿಟ್ನೆಸ್ ಸರ್ಟಿಫಿಕೇಟನ್ನು ಪಡೆದುಕೊತಾನೆ. ಆದರೆ ದುರದೃಷ್ಟವಶಾತ್ ಅಂತಂದರೆ ವಾಹನವನ್ನು ಮಾತ್ರ ಅಲ್ಲ, ಇಲ್ಲಿ ಅಧಿಕಾರಿಗಳು ಈವನ್ ಕಂಪ್ಯೂಟ್ರಲ್ಲಿ ಕೂಡ ಅದಕ್ಕೆ ಚಲನ್ ರೈಸ್ ಮಾಡುವಾಗ ಕೂಡ ಈ ವಾಹನ ಏನಾದರೂ ಇದರಲ್ಲಿದೆಯಾ, ಸರೆಂಡ್ರಲ್ಲಿದೆಯಾ ಅನ್ನೋಂಥ ಒಂದು ಇದನ್ನು ಕೂಡ ಗಮನಿಸಿಲ್ಲ ಅನ್ನೋದು ಇದು ಕಾಣುತ್ತೆ. ಯಾಕೆ ಅಂತಂದರೆ ಇವತ್ತು ತಾವು ಏನೇ ಒಂದು ಫೀಸ್ ಕಟ್ಟಬೇಕು ಅಂದರೆ ಸರ್, ವಾಹನ್ 4ಅಲ್ಲಿ ಹೋಗಿದ ತಕ್ಷಣ ಅಂದರೆ ನಮ್ಮ ಕಂಪ್ಯೂಟ್ರಲ್ಲಿ ಅಪ್ಡೇಟ್ ಮಾಡಿದ ಕೂಡಲೇ ಅದು ಚಲನನ್ನು ಸ್ವೀಕರಿಸೋದಿಲ್ಲ,
ಚಲನನ್ನ ರಿಜೆಕ್ಟ್ ಮಾಡುತ್ತೆ. ಅಂದ್ರೆ ಇವತ್ತು ಈ FC ಆಗಿರ್ತಕ್ಕಂಥದ್ದು ವಿತೌಟ್ ಚಲನ್ ರೈಸ್ ಆಗದೆ. ಇದು ಕೋಲಾರದಲ್ಲಿ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ವಾಹನ್ ಫೋರಲ್ಲೇ ತೋರಿಸ್ತಾ ಇದೆ ಕೋಲಾರದಲ್ಲಿ FC ಆಗಿದೆ ಅಂತ. ಈ ಕೋಲಾರದಲ್ಲಿ FC ಮಾಡಿದ್ದಾರೆ ಅಂತಂದ್ರೆ ಯಾವ ಈ ಅಧಿಕಾರಿ ಮಣ್ಣು ತಿಂದಿದ್ದಾನೆ, ಯಾರು ಈ IMB ಆಫೀಸರು ಇದನ್ನ ಇದು ಮಾಡಿದ್ದಾನೆ, ಇನ್ಸ್ಪೆಕ್ಷನ್ ಮಾಡಿದ್ದಾನೆ, ಆ IMB ಆಫೀಸರ್ ಸಸ್ಪೆಂಡ್ ಆಗಲೇಬೇಕು, ಡಿಸ್ಮಿಸ್ ಕೂಡ ಆಗಬೇಕು. ಯಾಕಂದ್ರೆ ಸರ್ ಬೆಂಕಿ ಅವಘಡ ಬಸ್ಸಲ್ಲಿ ಸಂಭವಿಸಿದವೆ, ಒಂದು ಕಡೆ ಪ್ರಯಾಣಿಕರು ಎಷ್ಟೋ ಜನ ಸತ್ತೋದ್ರು. ಈ ಥರ ಗುಜರಿ ಬಸ್ಗಳನ್ನು FC ಮಾಡ್ತಾರಂದ್ರೆ ಅದೊಂದು ನಂಬರ್ ಪ್ಲೇಟನ್ನು ಬೇರೆ ಬಸ್ಸಿಗೆ ಹಾಕಿ FC ಮಾಡಿಕೊಡ್ತಾರಂದ್ರೆ ಸರ್ ಯಾವ ರೀತಿ ಸಾರಿಗೆ ಅಧಿಕಾರಿಗಳು ಏನು ಮಾಡ್ತಾರಂತ, ಕಮಿಷನರ್ ಆಯಿತು ಸಾರಿಗೆ ಸಚಿವರಾಯಿತು ಅಂತ. ಸರ್ ನಾನು ಹೇಳ್ತಾ ಇದ್ದೀನಿ, ಇವತ್ತು ಎಂಟೈರ್ ಸಾರಿಗೆ ನಿಮಗೆ ಗೊತ್ತಿದೆ, ಸಾರಿಗೆ ಇಲಾಖೆ ಅಂದರೆ ಭ್ರಷ್ಟ ಇಲಾಖೆ, ಭ್ರಷ್ಟತೆಯಿಂದ ತುಂಬೋಗಿದೆ, ತುಳುಕ್ತಾ ಇದೆ. ಅದ್ರ ಜೊತೆಗೆ ಏನೋ ಒಂದಿಷ್ಟು ಇವತ್ತು ಬಂದಿರತಕ್ಕಂಥ ಕಮಿಷನರ್ ಬಂದ ಮೇಲೆ ಸ್ವಲ್ಪ 2023 ನಂತರ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ರೀತಿಯಲ್ಲಿ ಆಶಾಭಾವನ ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂದರೆ ಕಂಪ್ಯೂಟರೀಕರಣ ಮಾಡ್ತಾ ಇದ್ದಾರೆ ಎಲ್ಲವನ್ನು. ನಾವು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಎಲ್ಲ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಒಂದು ಬೇಡಿಕೆಗಳಿದೆ, ಕಾಂಟ್ಯಾಕ್ಟ್ಲೆಸ್ ಮಾಡಿಬಿಡಿ. ದಯವಿಟ್ಟು ನಾನು ನಿಮ್ಮ ಹತ್ರಕ್ಕೆ ಬರೋದೇ ಇಲ್ಲ, ನಿಮ್ಮ ಹತ್ರ ಬಂದರೆ ಜಾಬ್ನಲ್ಲಿ 20,000 ಇಟ್ಕೊಂಬಂದ್ರೆ ಮಾತ್ರ ನಿಮ್ಮ STL ಕೆಲಸ ಆಗೋದು. ಆ ಕಾರಣದಿಂದ ಕಾಂಟ್ಯಾಕ್ಟ್ ಇದನ್ನು ಆಲ್ಮೋಸ್ಟ್ ಆಲ್ ಇವಾಗ ಒಂದು 20 ರಿಂದ 26 ಸೇವೆಗಳು ಇವತ್ತು ಆನ್ಲೈನ್ ಆಗಿಬಿಟ್ಟಿದೆ. ಸರ್ ಇದಿಷ್ಟು ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗುಜರಿ ಬಸ್ಗೆ ಇದೀಗ FC ಮಾಡಿಕೊಟ್ಟಿದ್ದಾರೆ. ಬಸ್ ಇರೋದು ಚಿತ್ರದುರ್ಗ, FC ಮಾಡಿಕೊಟ್ಟಿದ್ದು ಕೋಲಾರು. ಆದರೆ ಈಗ ಆ ಒಂದು ಗುಜರಿ ಬಸ್ಸಿನ ನಂಬರ್ ಪ್ಲೇಟ್ ಇದೆಯಲ್ಲ, ಆ ನಂಬರು ಅದೇ ನಂಬರ್ನ ಬೇರೆ ಬಸ್ಗೆ ಹಾಕಿ ಈಗ ಬೆಂಗಳೂರಲ್ಲಿ ಓಡಾಟ ಆಗ್ತಿದೆ ಆ ಒಂದು ಬಸ್ಸು. ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರು ಮಾತಾಡಿಸ್ತೀನಿ. ಸರ್ ಇದೊಂದು ವಿಚಿತ್ರ ಸರ್, ಒಂದು ಕಡೆ ಚಿತ್ರದುರ್ಗದಲ್ಲಿ ಬಸ್ ಇದೆ, FC ಕೋಲಾರದಲ್ಲಿ ಆಗಿದೆ. ಆ ಒಂದು ನಂಬರ್ ಪ್ಲೇಟ್ ಇರುವ ಅಂದರೆ ನಕಲಿ ನಂಬರ್ ಪ್ಲೇಟ್ ಇರುವ ಬಸ್ ಇಲ್ಲಿ ಓಡಾಟ ಆಗ್ತಿದೆ, ಬಸ್ ಅಲ್ಲೇ ಇದೆ. ಏನು ಸರ್ ಆರೋಪ? RTO ಅಧಿಕಾರಿಗಳು ಇಲ್ಲಿ ಲಂಚ ತೆಗೆದುಕೊಂಡು ಮಾಡಿದ್ದಾರೆ, ಹೇಗೆ ಸರ್ ಅಂತ? ಖಂಡಿತ ಇದೊಂದು ರೀತಿಯಲ್ಲಿ RTO ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ. ಸರ್ ಈ ವಾಹನ ಏನೋ ಡಬಲ್ ನಂಬರ್ ಆಗಿದ್ದರೆ RTO ಅಧಿಕಾರಿಗಳಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೋದು. ಇದು ಡಬಲ್ ನಂಬರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ವಾಹನ ಸರೆಂಡ್ರಲ್ಲಿ ಅಂದರೆ ನಾನ್ ಯೂಸಲ್ಲಿ ವಾಹನ ಮಾಲೀಕ 2 ವರ್ಷಗಳ ಹಿಂದೆ ಚಿತ್ರದುರ್ಗದಲ್ಲಿ ಇಟ್ಟಿರ್ತಾರೆ. RTO ಕಚೇರಿಯಲ್ಲಿ RTO ಕಚೇರಿಯಲ್ಲ, ನಮ್ಮ ಜಾಗದಲ್ಲೇ ಇಟ್ಕೊಂತೀವಿ, ಯಾವುದಾದ್ರೂ ಒಂದು ಗ್ಯಾರೇಜಲ್ಲಿ ಇಡ್ತೀವಿ. ಇದು ವಾಹನ ಓಡಾಡಲಿಕ್ಕೆ ಲಾಯಕ್ಕಿಲ್ಲ ಅಂತ, ಇದು ಅನ್ಫಿಟ್ ಟು ಯೂಸ್ ಇನ್ ಯೂಸ್ ಆನ್ ಎ ರೋಡ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ಸರೆಂಡರ್ ಮಾಡ್ತೀವಿ. ಅದು ಪ್ರಾವಿಷನ್ ಇದೆ ಇದರಲ್ಲಿ. ಅದನ್ನು ನಾವು ಸರೆಂಡರ್ ಮಾಡಿದಂಥ ವಾಹನವನ್ನು ಯಾರೋ ಒಬ್ಬ ಅದೇ ನಂಬರಲ್ಲಿ ವಾಹನವನ್ನು ಬೆಂಗಳೂರು ನಗರದಲ್ಲಿ ಅಥವಾ ಅತ್ತಿಬೆಲೆಯಲ್ಲಿ ಯಾವುದೋ ಒಬ್ಬ ವಾಹನ ಅದನ್ನು ಎತ್ಕೊಂಡೋಗಿ ಕೋಲಾರದಲ್ಲಿರ್ತಕ್ಕಂಥ RTOದಲ್ಲಿ FC ಫಿಟ್ನೆಸ್ ಸರ್ಟಿಫಿಕೇಟನ್ನು ಪಡೆದುಕೊತಾನೆ. ಆದರೆ ದುರದೃಷ್ಟವಶಾತ್ ಅಂತಂದರೆ ವಾಹನವನ್ನು ಮಾತ್ರ ಅಲ್ಲ, ಇಲ್ಲಿ ಅಧಿಕಾರಿಗಳು ಈವನ್ ಕಂಪ್ಯೂಟ್ರಲ್ಲಿ ಕೂಡ ಅದಕ್ಕೆ ಚಲನ್ ರೈಸ್ ಮಾಡುವಾಗ ಕೂಡ ಈ ವಾಹನ ಏನಾದರೂ ಇದರಲ್ಲಿದೆಯಾ, ಸರೆಂಡ್ರಲ್ಲಿ ಇದೆಯಾ ಅನ್ನೋಂಥ ಒಂದು ಇದನ್ನು ಕೂಡ ಗಮನಿಸಿಲ್ಲ ಅನ್ನೋದು ಇದು ಕಾಣುತ್ತೆ. ಯಾಕೆ ಅಂತಂದರೆ ಇವತ್ತು ತಾವು ಏನೇ ಒಂದು ಫೀಸ್ ಕಟ್ಟಬೇಕು ಅಂದರೆ ಸರ್ ವಾಹನ್ 4ಅಲ್ಲಿ ಹೋಗಿದ ತಕ್ಷಣ ಅಂದರೆ ನಮ್ಮ ಕಂಪ್ಯೂಟ್ರಲ್ಲಿ ಅಪ್ಡೇಟ್ ಮಾಡಿದ ಕೂಡಲೇ ಅದು ಚಲನನ್ನು ಸ್ವೀಕರಿಸೋದಿಲ್ಲ, ಚಲನನ್ನು ರಿಜೆಕ್ಟ್ ಮಾಡುತ್ತೆ. ಅಂದರೆ ಇವತ್ತು ಈ FC ಆಗಿರ್ತಕ್ಕಂಥದ್ದು ವಿತೌಟ್ ಚಲನ್ ರೈಸ್ ಆಗದೆ. ಇದು ಕೋಲಾರದಲ್ಲಿ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ವಾಹನ್ ಫೋರಲ್ಲೇ ತೋರಿಸ್ತಾ ಇದೆ ಕೋಲಾರದಲ್ಲಿ FC ಆಗಿದೆ ಅಂತ. ಈ ಕೋಲಾರದಲ್ಲಿ FC ಮಾಡಿದ್ದಾರೆ ಅಂತಂದ್ರೆ ಯಾವ ಈ ಅಧಿಕಾರಿ ಮಣ್ಣು ತಿಂದಿದ್ದಾನೆ, ಯಾರು ಈ IMB ಆಫೀಸರು ಇದನ್ನ ಇದು ಮಾಡಿದ್ದಾನೆ, ಇನ್ಸ್ಪೆಕ್ಷನ್ ಮಾಡಿದ್ದಾನೆ, ಆ IMB ಆಫೀಸರ್ ಸಸ್ಪೆಂಡ್ ಆಗಲೇಬೇಕು, ಡಿಸ್ಮಿಸ್ ಕೂಡ ಆಗಬೇಕು. ಯಾಕಂದ್ರೆ ಸರ್ ಬೆಂಕಿ ಅವಘಡ ಬಸ್ಸಲ್ಲಿ ಸಂಭವಿಸಿದವೆ, ಒಂದು ಕಡೆ ಪ್ರಯಾಣಿಕರು ಎಷ್ಟೋ ಜನ ಸತ್ತೋದ್ರು. ಈ ಥರ ಗುಜರಿ ಬಸ್ಗಳನ್ನು FC ಮಾಡ್ತಾರಂದ್ರೆ ಅದೊಂದು ನಂಬರ್ ಪ್ಲೇಟನ್ನು ಬೇರೆ ಬಸ್ಸಿಗೆ ಹಾಕಿ FC ಮಾಡಿಕೊಡ್ತಾರಂದ್ರೆ ಸರ್ ಯಾವ ರೀತಿ ಸಾರಿಗೆ ಅಧಿಕಾರಿಗಳು ಏನು ಮಾಡ್ತಾರಂತ, ಕಮಿಷನರ್ ಆಯಿತು ಸಾರಿಗೆ ಸಚಿವರಾಯಿತು ಅಂತ. ಸರ್ ನಾನು ಹೇಳ್ತಾ ಇದ್ದೀನಿ, ಇವತ್ತು ಎಂಟೈರ್ ಸಾರಿಗೆ ನಿಮಗೆ ಗೊತ್ತಿದೆ, ಸಾರಿಗೆ ಇಲಾಖೆ ಅಂದರೆ ಭ್ರಷ್ಟ ಇಲಾಖೆ, ಭ್ರಷ್ಟತೆಯಿಂದ ತುಂಬೋಗಿದೆ, ತುಳುಕ್ತಾ ಇದೆ. ಅದ್ರ ಜೊತೆಗೆ ಏನೋ ಒಂದಿಷ್ಟು ಇವತ್ತು ಬಂದಿರತಕ್ಕಂಥ ಕಮಿಷನರ್ ಬಂದ ಮೇಲೆ ಸ್ವಲ್ಪ 2023 ನಂತರ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ರೀತಿಯಲ್ಲಿ ಆಶಾಭಾವನ ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂದರೆ ಕಂಪ್ಯೂಟರೀಕರಣ ಮಾಡ್ತಾ ಇದ್ದಾರೆ ಎಲ್ಲವನ್ನು. ನಾವು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಎಲ್ಲ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಒಂದು ಬೇಡಿಕೆಗಳಿದೆ, ಕಾಂಟ್ಯಾಕ್ಟ್ಲೆಸ್ ಮಾಡಿಬಿಡಿ. ದಯವಿಟ್ಟು ನಾನು ನಿಮ್ಮ ಹತ್ರಕ್ಕೆ ಬರೋದೇ ಇಲ್ಲ, ನಿಮ್ಮ ಹತ್ರ ಬಂದರೆ ಜಾಬ್ನಲ್ಲಿ 20,000 ಇಟ್ಕೊಂಬಂದ್ರೆ ಮಾತ್ರ ನಿಮ್ಮ STL ಕೆಲಸ ಆಗೋದು. ಆ ಕಾರಣದಿಂದ ಕಾಂಟ್ಯಾಕ್ಟ್ ಇದನ್ನು ಆಲ್ಮೋಸ್ಟ್ ಆಲ್ ಇವಾಗ ಒಂದು 20 ರಿಂದ 26 ಸೇವೆಗಳು ಇವತ್ತು ಆನ್ಲೈನ್ ಆಗಿಬಿಟ್ಟಿದೆ. ಸರ್ ಇದಿಷ್ಟು ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.